ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಈ ವಿಡಿಯೋದಲ್ಲಿ RGB ರಿಂಗ್ ಲೈಟ್ ರಿವ್ಯೂ ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋಣ. ಈಗ ನಮ್ಮ ಮುಂದೆ ಇದೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರುವಂಥ ನ್ಯೂ RGB ರಿಂಗ್ ಲೈಟ್ ವಿತ್ ಟ್ರೈಪೋಡ್. ಇದನ್ನು ನಾನು ಫ್ಲಿಪ್ಕಾರ್ಟಿಂದ 650 ರೂಪಾಯಿಗೆ ಆರ್ಡರ್ ಮಾಡಿದ್ದೆ. ಸೊ ಬನ್ನಿ ಹಾಗಿದ್ರೆ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಪ್ಯಾಕಿಂಗ್ ವಿಷಯಕ್ಕೆ ಬಂದರೆ ನೀಟ್ ಆ್ಯಂಡ್ ಸೇಫ್ ಆಗಿ ಪ್ಯಾಕ್ ಮಾಡಿದ್ದಾರೆ. ಇದು ಈ ಬೆಲೆಗೆ ವರ್ತಾ ಇಲ್ವಾ ಅಂತ ಈಗ ನೋಡೋಣ. ಹಾಗೆ ನಿಮ್ಗೇನಾದ್ರೂ ಈ ಒಂದು ರಿಂಗ್ ಲೈಟ್ ಲಿಂಕ್ ಬೇಕಿದ್ರೆ ಫ್ಲಿಪ್ಕಾರ್ಟ್ ಇಂದ ಡೈರೆಕ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ, ಅಲ್ಲಿ ನೀವು ನೋಡಿ ಆರ್ಡರ್ ಮಾಡ್ಕೊಳ್ಬಹುದು. ಪ್ಯಾಕಿಂಗ್ ಓಪನ್ ಮಾಡಿದ್ರೆ ನಿಮಗೆ ರಿಂಗ್ ಲೈಟ್ ಬಾಕ್ಸ್ ಇದೆ, ಅದ್ರ ಜೊತೆಗೆ ಒಂದು ಟ್ರೈಪೋಡ್ ಬಾಕ್ಸ್ ಇದೆ. ರಿಂಗ್ ಲೈಟ್ ನೋಡಬಹುದು ನೀವು, ಇದು RGB LED ರಿಂಗ್ ಲೈಟ್ ಆಗಿರುತ್ತೆ. ಒಳಗಡೆ ಪ್ಯಾಕಿಂಗ್ ಕೂಡ ಅಡ್ಡಿಲ್ಲ, ಚೆನ್ನಾಗಿದೆ. ಅದ್ರ ಜೊತೆಗೆ ನೀವು ಟ್ರೈಪೋಡ್ ನೋಡ್ಬೋದು. ಈಗ ಮೊದಲಿಗೆ ರಿಂಗ್ ಲೈಟ್ ತೆಗೆದು ನೋಡೋಣ ಯಾವ ರೀತಿಯಾಗಿ ಇದೆ ಅಂತ. ನೀವಿಲ್ಲಿ ನೋಡ್ಬೋದು ರಿಂಗ್ ಲೈಟ್ ಜೊತೆಗೆ ಮೊಬೈಲ್ ಟ್ರೈಪೋಡ್ ಕೂಡ ಕೊಟ್ಟಿದ್ದಾರೆ. ರಿಂಗ್ ಲೈಟ್ ಕ್ವಾಲಿಟಿ ಪ್ರೈಸ್ ರೇಂಜ್ಗೆ ಮೀಡಿಯಂ ಇದೆ, ಅಡ್ಡಿಲ್ಲ. ಹಾಗೆ ತುಂಬ ಲೈಟ್ ವೆಯ್ಟ್ ಇದೆ. ಇದನ್ನು ನಾವು ಮೊಬೈಲ್ ಚಾರ್ಜರ್ ಅಡಾಪ್ಟರ್ಗೆ ಹಾಕಿ ಆನ್ ಮಾಡೋದು. ನೋಡ್ಬೋದು ಇಲ್ಲಿ ನಿಮಗೆ ಅಡಾಪ್ಟರ್ ಇದೆ, ಅದ್ರ ಜೊತೆಗೆ ರಿಮೋಟ್ ಇದೆ, ರಿಮೋಟ್ ಕಂಟ್ರೋಲ್ ಇದೆ, RGB ವಿತ್ ಲೈಟ್ನಿಂಗ್ ಎಲ್ಲ ಇದೆ. ಇದನ್ನು ನಾನು ನಿಮಗೆ ಆಮೇಲೆ ಆನ್ ಮಾಡಿಬಿಟ್ಟು ತೋರಿಸ್ತೇನೆ. ಅಲ್ಲಿವರೆಗೂ ಇಲ್ಲಿ ನೋಡ್ಬೋದು ಇದು ಮೊಬೈಲ್ ಸ್ಟ್ಯಾಂಡ್. ಇದನ್ನು ನೀವು ಟ್ರೈಪೋಡ್ಗೆ ಕನೆಕ್ಟ್ ಮಾಡಿ ರಿಂಗ್ ಲೈಟ್ ಮಿಡಲ್ ಹಾಕಿ ಕನೆಕ್ಟ್ ಮಾಡಬೇಕಾಗತ್ತೆ. ಇದು ಕೂಡ ಅಷ್ಟೇನು ಪರವಾಗಿಲ್ಲ ಕ್ವಾಲಿಟಿ. ಆ್ಯಕ್ಚುಲಿ ಮೊಬೈಲ್ ಕನೆಕ್ಟರ್ ತುಂಬ ಸಣ್ಣದಾಗಿದೆ, ಅದ್ರ ಜೊತೆಗೆ ಇದು ಸ್ಟ್ಯಾಂಡ್ ಕೂಡ ಇದೆ ಕನೆಕ್ಟ್ ಮಾಡಲಿಕ್ಕೆ. ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ, ಬಟ್ ಮೊಬೈಲ್ ಹೋಲ್ಡ್ರ್ ಸ್ವಲ್ಪ ಸಣ್ಣದಾಗಿದೆ. ಹಾಗೆ ಈಗ ಟ್ರೈಪೋಡ್ ನೋಡೋಣ. ಇದನ್ನು ನೀವು ರಿಂಗ್ ಲೈಟ್ ಜೊತೆಗೆ ಕನೆಕ್ಟ್ ಮಾಡಿ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಳ್ಬೇಕು. ಪ್ಯಾಕಿಂದ ಓಪನ್ ಮಾಡಿ ನೋಡಿದ್ರೆ ಟ್ರೈಪೋಡ್ ಕ್ವಾಲಿಟಿ ಅಡ್ಡಿಲ್ಲ, ಚೆನ್ನಾಗಿದೆ. ಇದನ್ನು ನಾವು ಹೇಗೆ ಬೇಕೋ ಆ ರೀತಿಗೆ ಇದ್ರ ಮೂಲಕ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅಲ್ಲಿ 2 ಕ್ಲಿಪ್ ಇದೆ ನಮಗೆ. ಹಾಗೆ ಇದು ಕೆಳಗಡೆ ಸ್ಟ್ಯಾಂಡ್ ಮಾಡಲಿಕ್ಕೆ 3 ಟ್ರೈಪೋಡ್ ರೀತಿಯಲ್ಲಿ ಇದೆ. ಇಲ್ಲಿ ನೀವು ನೋಡಬಹುದು, ಇದರಿಂದ ನೀವು ಇದನ್ನ ಟೈಟ್ ಮಾಡಬಹುದು ಈ ಕ್ಲಿಪ್ಪಿಂದ. ಹಾಗೆ ಇಲ್ಲಿ ಒಂದು ಕ್ಲಿಪ್ ಇದೆ, ಇದರಿಂದ ನೀವು ಇದನ್ನ ಮಾಡಬಹುದು. ಇಲ್ಲಿ ಟೈಟ್ ಮಾಡಿದ್ರೆ ಇದು ಮೂವ್ಮೆಂಟ್ ಆಗಲ್ಲ. ಇದನ್ನ ಲೂಸ್ ಮಾಡ್ಕೊಂಡ್ರೆ ಇದು ಉದ್ದಾಗುತ್ತೆ. ಇದು ಅಪ್ ಟು 5 ಫೀಟ್ ವರೆಗೂ ಉದ್ದಾಗುತ್ತೆ. ಈಗ ನಾವು ಈ ಸ್ಟ್ಯಾಂಡ್ಗೆ ರಿಂಗ್ ಲೈಟ್ ಹೇಗೆ ಹಾಕೋದಂತ ನೋಡೋಣ. ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲೊಂದು ಹೋಲ್ ಇದೆ, ಅದನ್ನ ನಾವು ಇದಕ್ಕೆ ಫಿಕ್ಸ್ ಮಾಡಬೇಕು. ಇದನ್ನ ಮೊದಲಿಗೆ ಓಪನ್ ಮಾಡ್ಕೊಳ್ಳಿ, ನಂತರ ನೋಡಬಹುದು. ರಿಂಗ್ ಲೈಟ್ ಹಾಕೋಕ್ಕೂ ಮುಂಚೆ ಇದನ್ನ ನೀವು ಪೂರ್ತಿಯಾಗಿ ಟೈಟ್ ಮಾಡಿ, ಇಲ್ದಿದ್ರೆ ಸಪೋರ್ಟಿಗೆ ನಿಲ್ಲಲ್ಲ ಇದು. ಇಲ್ಲಿ ನೋಡಬಹುದು ಹಾಕ್ಲಿಕ್ಕೆ ಹೋದ್ರೆ ಡೌನ್ ಆಗ್ತಾ ಇದೆ, ಅಂದ್ರೆ ಇಲ್ಲಿ ಕೂಡ ನೀವು ಟೈಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಕೂಡ ಲೂಸ್ ಇದ್ರೆ ನಿಮ್ಗೆ ಹಾಕ್ಲಿಕ್ಕೆ ಬರಲ್ಲ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡಿ 2 ಕಡೆ ನೀವು ಟೈಟ್ ಮಾಡಿ ಫಸ್ಟ್ಗೆ, ಆಮೇಲೆ ನೋಡ್ಬೋದು. ಇದನ್ನ ಹಾಕಿ ರೌಂಡ್ ಕ್ಲಾಕ್ ವೈಸ್ ರೊಟೇಟ್ ಮಾಡಿ. ಈಗ ನೋಡ್ಬೋದು ಅಟ್ಯಾಚ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಇದನ್ನ ಆನ್ ಮಾಡಲಿಕ್ಕೆ ಚಾರ್ಜರ್ ಅಡಾಪ್ಟರ್ಗೆ ನೀವು ಈ ಒಂದು ಕೇಬಲ್ನ ಹಾಕಬೇಕಾಗತ್ತೆ. ಈಗ ನಾನು ಸ್ವಿಚ್ ಆನ್ ಮಾಡಿದ್ದೇನೆ. ಸ್ವಿಚ್ ಆನ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಫಸ್ಟ್ ಬಟನ್ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಬರುವಂಥದ್ದು ನೋಡ್ಬೋದು. ನಿಮ್ಗೆ ಎಷ್ಟು ಬೆಳಕು ಕವರ್ ಆಗುತ್ತೆ ಅಂತ. ಈಗ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಟ್ ಜಾಸ್ತಿ ಆಗುತ್ತೆ. ಹಾಗೆ ಮೈನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಟ್ ಕಡಿಮೆ ಆಗುತ್ತೆ. ಹಾಗೆ ಅಲ್ಲಿ RGB ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ
ಕಲರ್ ಲೈಟ್ ಬರುವಂಥದ್ದು. ಇಲ್ಲಿ ನೋಡಿ, ಇದು ವೈಟ್, ಈ ತರ ನೀವು ಯಾವ ಲೈಟ್ ಬೇಕೋ ಆ ತರ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡಬಹುದು, ಒಟ್ಟಿಗೆ ಬರುತ್ತೆ ಎಲ್ಲ ಲೈಟ್. ಇದಕ್ಕೆ RGB ಅಂತ ಹೇಳೋದು.